ಎಷ್ಟೋ ಜನರಿಗೆ ಜೀವನದೊಳಗ ಬೆಳಿಬೇಕು ಅಂತ ಆಶೆ ಇರ್ತದೆ. ನಾವು ಸಣ್ಣ ಅಂಗಡಿ ಇಟ್ಟೇವಪ್ಪ, ದೊಡ್ಡದಾಗಿ ಹೋಟೆಲ್ ಆಗ್ಬೇಕು. ನಾವು ಸಣ್ಣ ಕಿರಾಣಿ ಅಂಗಡಿ ನಡೆಸ್ತೀವಿ, ಅದು ದೊಡ್ಡದಾಗಿ ಒಂದು ಮಾಲ್ ಗತೆ ಆಗಬೇಕು. ಇನ್ನು ನಾನು ಸಣ್ಣದಾಗಿ ಒಂದು ಕಂಪ್ನಿ ಚಾಲು ಮಾಡೇನಿ, ಅದು ದೊಡ್ಡದಾಗಿ ಹೆಮ್ಮರವಾಗಿ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಬೇಕು. ಇನ್ನು ಸಣ್ಣದಾಗಿ ನಾನು ಒಂದು ಹೋಟೆಲ್ ಚಾಲು ಮಾಡೇನಿ, ಅದು 5 ಸ್ಟಾರ್ ಹೋಟೆಲ್ ಆಗಬೇಕು. ಇನ್ನು ಸಣ್ಣದಾಗಿ ನಾನು ನನ್ನ ಮಕ್ಕಳನ್ನು ಬೆಳೆಸ್ತಾ ಇದ್ದೇನೆ, ಅವರು ಕೂಡ ಬೆಳೆದು ಅದ್ಭುತ ಗಾತ್ರದಲ್ಲಿ ಬೆಳವಣಿಗೆಯನ್ನು ಕಾಡಬೇಕು. ಸೊ ನಿಮ್ಮ ಜೀವನದೊಳಗ ಬೆಳವಣಿಗೆ ಬೇಕು ಅಂತಂತಂದ್ರೆ, ಆಮೇಲೆ ಎಲ್ಲೋ ಸ್ಟಕ್ ಆಗ್ಬಿಟ್ಟದಪ್ಪ ಗ್ರೋತ್ ಅಂತಂತಂದ್ರ, ಆ ಸ್ಟಕ್ ಆದಂತಹ ಗ್ರೋತ್ ಅನ್ನ ಮತ್ತೆ ಮುಂದೆ ಒರೆಸ್ಲಿಕ್ಕೆ, ಸೊ ನೀವು ಅನ್ಕೊಂಡಂತಹ ಏನು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಲಿಕ್ಕೆ ಆ ಸಣ್ಣ ಸಣ್ಣ ಕೆಲಸಗಳೆಲ್ಲವೂ ದೊಡ್ಡದಾಗಿ ಹೆಮ್ಮರವಾಗಿ ಬೆಳಿಬೇಕು ಅಂತಂತಂದ್ರೆ ನೀವು ವೆಂಕಟೇಶ ದೇವರ ಈ ಶ್ಲೋಕವನ್ನ ಪಾರಾಯಣ ಮಾಡಬೇಕು. ಸೊ ಆ ಶ್ಲೋಕ ಯಾವುದು ಅಂತ ಅನ್ನೋದನ್ನ ಭಕ್ತಿಯಿಂದ ಹೇಳ್ತೇನೆ, ನೀವೆಲ್ಲರೂ ಕೇಳಿ. ಆ ದೈವ ಬಲ ಒಂದಿರ್ಬೇಕು ನೋಡ್ರಿ. ನಾವೇನೇ ಕೆಲಸ ಮಾಡಿದ್ರು ಒಂದ್ ಸ್ವಲ್ಪ ದೈವ ಬಲ ಇರ್ಬೇಕು. ಆ ದೈವ ಬಲ ಇತ್ತು ಅಂತಂತಂದ್ರೆ ನಾವು ಮಾಡುವಂತಹ ಕೆಲಸ ಇದು ಹೆಮ್ಮರವಾಗಿ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಬನ್ನಿ ಹಾಗಿದ್ರೆ ಆ ಶ್ಲೋಕವನ್ನ ನೋಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಮತ್ತೊಮ್ಮೆ ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಈ ಶ್ಲೋಕವನ್ನ ಪ್ರತಿಯೊಂದು ಬಾರಿ ನೀವು ಕೆಲಸ ಮಾಡೋಕ್ಕಿಂತ ಮೊದಲಕ್ಕೆ ಒಂದ್ಸತಿ ಇದನ್ನ ಪ್ರಾರಂಭ ಮಾಡಿ, ಮತ್ತು ನಿಮ್ಮ ಕೆಲಸ ಮುಗಿದ ನಂತರವೂ ಕೂಡ ಒಂದು ಬಾರಿ ಈ ಮಂತ್ರವನ್ನ ಭಕ್ತಿಯಿಂದ ಹೇಳಿ. ಅಥವಾ ದಿನ ಬೆಳಗಾದ ತಕ್ಷಣ ಈ ಮಂತ್ರವನ್ನ ಒಂದ್ಸತಿ ಭಕ್ತಿಯಿಂದ ಕೈ ಮುಕ್ಕೊಂಡು ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಮುಂದೆ ನಿಮ್ಮ ಕೆಲಸಕ್ಕೆ ಹೋಗಿ. ರಾತ್ರಿ ಮಲಗುತ್ತಿರಬೇಕಾದ್ರೆ ಆ ಭಗವಂತನಲ್ಲಿ ಎಲ್ಲವನ್ನ ಸಮರ್ಪಣೆ ಮಾಡಿ ಈ ಮಂತ್ರವನ್ನ ಹೇಳಿ ಮಲಗಿಕೊಳ್ಳಿ. ನಿಮ್ಮ ಕೆಲಸದೊಳಗ ಸಕ್ಸಸ್ ಅಂತ ಅನ್ನೋದು ಕಟ್ಟಿಟ್ಟಂತಹ ಬುತ್ತಿ, ಎಲ್ಲ ರೀತಿಯಾದಂತಹ ಫೇಲ್ಯೂರ್ಗಳನ್ನ ದೂರವಾಗಿ ನೀವು ಹೆಮ್ಮರವಾಗಿ ಬೆಳಿತೀರಿ.